ಇನ್ನು ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಕ್ಕೆ ಸಿಟಿ ರವಿ ಕಿಡಿಕಾರಿ. ಆಡಿಯೋ ರಿಲೀಸ್ ಬಳಿಕ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ. ಇನ್ನಷ್ಟು ಆಡಿಯೋ ಬಹಿರಂಗ ತಡೆಯೋದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಎರಡನೇ ಆಡಿಯೋ ರಿಲೀಸ್ ಆದ ಮೇಲೆ ದೇವರಾಜೇಗೌಡರನ್ನ ಬಂಧಿಸಲಾಯಿತು. ಪೂರ್ತಿ ಆಡಿಯೋ ಬಿಟ್ರೆ ಸರ್ಕಾರಕ್ಕೆ ಸಂಕಷ್ಟ ಎಂದಿದ್ರು ದೇವರಾಜೇಗೌಡರು. ಅವರ ಹೇಳಿಕೆಯ ಬಳಿಕ ಬಂಧನ ಆಗಿದೆ. ಹೀಗಾಗಿ ಸರ್ಕಾರದ ನಡೆ ಅನುಮಾನಕ್ಕೆ ಕಾರಣ ಆಗಿದೆ. ರಾಜಕೀಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಕ್ಕೆ ಕಿಡಿಕಾರಿದ್ದಾರೆ. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನಷ್ಟು ಮಾಹಿತಿ ದೇವರಾಜೇಗೌಡರ ಕಡೆಯಿಂದ ಬರಬಾರದು, ಅವ್ರ ಬಾಯಿ ಮುಚ್ಚಿಸಬೇಕು ಅನ್ನುವಂತ ಒಂದು ಪ್ರಯತ್ನದ ಭಾಗವಾಗಿ ಇದನ್ನು ಮಾಡಿರಬಹುದೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪೆನ್ ಡ್ರೈವ್ ಹರಿದಾಡಕ್ಕೆ ಶುರುವಾಗಿದ್ದು 21-22ನೇ ತಾರೀಕು. ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂತ ಅಧಿಕಾರಿಗಳು ದೇವರಾಜೇಗೌಡರು ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ, ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದ್ರೆ ಅನ್ನುವಂತ ಭಯ ಕಾಡ್ತಾ ಇರಬಹುದು. ಮತ್ತು ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ, ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತೀನಿ, ಸಂಶಯ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನ ರಾಜಕೀಯ ದುರ್ಲಾಭ ಪಡೆಯುವಂತ ಸಂಚನ್ನ ಢೇವನ್ನಿಂದ ಮಾಡಿರುವಂತ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು, ಅವರಿಗೆ ರಿಪೋರ್ಟ್ ಹೋಗಬೇಕು. ಇಲ್ಲದೇ ಇದ್ರೆ ಯಾರು ಸಂಚು ನಡೆಸಿದ್ರು ಅಂತ ಅನುಮಾನ ಇದೆಯೋ ಅವರಿಗೆ ರಿಪೋರ್ಟ್ ಹೋದ್ರೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.